ಇವತ್ತು ನಾನು ನಿಮಗೆ ಹೇಳೋ ವಿಚಾರ ಕೆಲವು ಜನಕ್ಕೆ ಅರ್ಥ ಆಗಂಗಿಲ್ಲ, ಆದ್ರೆ ಲೈಫ್ ಒಳಗೆ ಕರೆನೂ ಗ್ರೋ ಆಗ್ಬೇಕಂತಿರೋರು ಭಾಳ ಪಶ್ಚಾತ್ತಾಪ ಪಡ್ತಾರೆ. ಇದೇ ಕೆಲವು ದಿನದ ಹಿಂದೆ ನಮ್ಮೊಬ್ರು ಹಳೆ ಕ್ಲೈಂಟ್ ಅವ್ರ ಫ್ರೆಂಡ್ಸ್ ಜೊತೆ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿದ್ರು. ಹಂಗೆ ಕ್ಯಾಶುವಲಾಗಿ ಮಾತಾಡ್ಬೇಕಾರೆ ಅವ್ರು ನನಗೊಂದು ವಿಚಾರ ಹೇಳಿದ್ರು. ಆಕಾಶ್ ಅವರ ಇದೇ ಒಂದು 5 ವರ್ಷದ ಹಿಂದೆ ನಾನು ನಿಮ್ಮ ಸ್ಕೈಟಾನ್ ಆಫೀಸ್ ಒಳಗೆ ಏರ್ಪೋರ್ಟಿಗೆ ಸಮೀಪ ಇರೋವಂಥ ಒಂದು 30-40 ಸೈಟನ್ನು ಪರ್ಚೇಸ್ ಮಾಡಿದ್ದೆ. ಅವಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೆ ಬೈದ್ರು, ಊರು ಹೊರಗೆ ಈ ಜಾಗ ಇಲ್ಲೇನೈತಿ, ನೀ ಹಾಕಿದ ರೊಕ್ಕ ಎಲ್ಲ ವೇಸ್ಟ್ ಅಂತಂದೇಳಿ ಎಲ್ಲ ಮಾತಾಡಿದ್ರು. ಆದ್ರೆ ಅದೇ ಫ್ರೆಂಡ್ಸ್ ಇವತ್ತು ನನ್ನ ಜೊತೆ ನಿಮ್ಮ ಕಡೆ ಸೈಟ್ ಪರ್ಚೇಸ್ ಮಾಡಕ್ಕೆ ಬಂದ. ರೀಸನ್ ಏನು ಹೇಳ್ಬೋದು ಹೇಳ್ರಿ? ಇದು ಅವ್ರು ನನಗೆ ಕೇಳಿದ ಕ್ವಶನ್. ಈಗ ನಾನು ನಿಮಗೆ ಈ ಕ್ವಶನ್ ಕೇಳಂತೀನಿ, ಏನು ರೀಸನ್ ಇರ್ಬೋದು ಹೇಳ್ರಿ? ಯಾಕಂದ್ರೆ ಅವ್ರು ನನಗೆ ಹೇಳಿದ ವಿಚಾರ, ಇದೇ 5 ವರ್ಷದ ಹಿಂದೆ ನಿಮ್ಮ ಕಡೆ ನಾನು 9-10 ಲಕ್ಷ ರೂಪಾಯಿಗೆ ಒಂದು 30-40 ಸೈಟ್ ಏರ್ಪೋರ್ಟ್ ನಿಯರ್ ಪರ್ಚೇಸ್ ಮಾಡಿದ್ದೆ ಅಂಥೇಳಿ. ಆದ್ರೆ ಅದ್ರ ರೇಟ್ ಇವತ್ತು 5 ವರ್ಷ ಬಿಟ್ಕೊಂಡು ನೋಡಿದ್ರೆ 30 ಲಕ್ಷ ರೂಪಾಯಿ ಆಗಿ ನಿಂತೈತಿ. ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ, ಅವ್ರು ತೊಗೊಂಡ 9-10 ಲಕ್ಷ ಅಂದ್ರೆ ಸ್ಕ್ವೇರ್ ಫೀಟಿಗೆ 800 ರೂಪಾಯಿ ಬಿದ್ದಂಗೆ ಆತ. ಬಟ್ ಇವತ್ತು ಅದ ಪ್ಲಾಟ್ ರೇಟ್ 30 ಲಕ್ಷ ರೂಪಾಯಿ ಆಗೈತೆ ಅಂದ್ರೆ ಸ್ಕ್ವೇರ್ ಫೀಟಿಗೆ 2,500 ರೂಪಾಯಿ ಬಿದ್ದಂಗೆ ಆತ, 2,500 ರೂಪಾಯಿ. ನೀವು ಯೋಚನೆ ಮಾಡ್ರಿ, ಈಗ ಇನ್ನೊಂದು 5 ವರ್ಷ ಬಿಟ್ಟ ಮೇಲೆ ಆ ಪ್ಲಾಟ್ ರೇಟ್ ಏನಾಗ್ಬೋದು, ನಿಮ್ಗೆ ಎಷ್ಟು ರಿಟರ್ನ್ ಸಿಗ್ಬೋದು ಅಂತಂದೇಳಿ. ಅದೇ ರೀಸನಿಗೆ ಅವತ್ತವರಿಗೆ ಬೈದಂಥ ಅವ್ರ ಫ್ರೆಂಡ್ಸ್ ಎಲ್ಲಿ ತೊಗೊಂಡು ಎದಕ್ಕೆ ತೊಗೊಂಡು ಹಾಕಿದ ದುಡ್ಡು ವೇಸ್ಟ್ ಅಂತಂದೇಳಿ ಇವತ್ತು ಅವ್ರ ಪ್ರಾಫಿಟ್ ನೋಡಿ ನಮ್ಮ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಪ್ಲಾಟ್ ಪರ್ಚೇಸ್ ಮಾಡಕ್ಕೆ ಬಂದಾರ. ಸೊ ನೀವು ಇನ್ವೆಸ್ಟ್ ಮಾಡ ಅಂತೀರಿ, ವಿಡಿಯೋ ನೋಡ್ಕೊಂಡು ಕುಂತ್ರೆ ಪ್ಲಾಟ್ ಸಿಗಂಗಿಲ್ಲ. ಸ್ಕ್ರೀನ್ ಮೇಲೆ ಕಾಣೋ ನಂಬರಿಗೆ ಕಾಲ್ ಮಾಡಿರಿ, ನಮ್ಮ ಸ್ಕೈಟಾನ್ ಆಫೀಸ್ನ ವಿಸಿಟ್ ಮಾಡಿರಿ, ನಿಮ್ಮ ಪ್ಲಾಟ್ನ ಬುಕ್ ಮಾಡ್ಕೊರಿ. ಹಾಂ.